ಇವತ್ತಿಂದಲ್ಲ, ಅದು ಸರ್ಕಾರ ಮುಂದಾಗಿದೆ. ಅದು ಯಾವಾಗ ಅಂದ್ಬಿಟ್ಟು ಮನೆಗಳಿಗೆ ಕೊಡ್ತೀವಿ, ಆಗ ಗೊತ್ತಾಗ್ತದೆ ನಮ್ಮ ಪರಿಷ್ಕರಣೆ ಮಾಡ್ತೀವಿ ಅಲ್ಲ. ಪರಿಷ್ಕರಣೆ ಅಲ್ಲ, ಅರ್ಹರಿದ್ದಾರ ಎಲ್ಲರಿಗೂ ಸಿಗ್ತದೆ. ಅನರ್ಹರು ಯಾರಿದ್ರೆ ಅವ್ರನ್ನ ಮಾತ್ರ ವೀಡ್ ಔಟ್ ಮಾಡ್ತೀವಿ. ನೋಡಿ, ಅದು ನೀವು ಫಾರ್ಮ್ ಕೊಡ್ತೀವಲ್ಲ, ಆಗ ನೀವು ನೋಡ್ಕೊಳ್ಳಿ. ಜಾತಿ ಕಾಲವನ್ನು ಸಹ ಕೇಳ್ತಾ ಇದ್ದಾರೆ ಅಂತ. ಅದ್ರಲ್ಲಿ ಏನು ತಪ್ಪಿದೆ? ಜಾತಿಗೆ ಅಂದ್ಬಿಟ್ಟು ಎಲ್ಲರಿಗೂ ಸಿಗ್ತದೆ. ನೋಡಿ, ಜಾತಿಗೆ ಅಂದ್ಬಿಟ್ಟು ಇಲ್ಲೇ ಇಲ್ಲ. ಜಾತಿ ನಾವು ಇನ್ಫಾರ್ಮೇಷನ್ ತೊಗೊಳ್ತೀವಿ ಅಷ್ಟೇ, ಅದಕ್ಕೆ ಏನಂತೆ. ನೋಡಿರಿ, ನೀವು ನಿಜ ಕೇಳಿ, ನೀವು ಮಾಜಿ ಬಂದವರು ಅನರ್ಹರಿಗೆ ಕೊಡಬೇಕಾ ಬೇಡ ಅಂತ ಕೇಳ್ತೀರಾ. 1,64,00,000 ಫಲಾನುಭವಿಗಳಿದ್ದಾರೆ, ಕೊಡ್ತಾ ಇದ್ದೀವಿ ಅವರಿಗೆ. ಅದಕ್ಕೆ ಈಗ ನಾವು ಪರಿಷ್ಕರಣೆ ಏನು ಮಾಡ್ತಾ ಇಲ್ಲ. ಯಾರು ಅರ್ಹರಿದ್ದಾರೆ ಎಲ್ಲ ಕೊಡಲಿಕ್ಕೆ ಡೀಟೇಲ್ಸ್ ತಗೊಳ್ತಾ ಇದ್ದೀವಿ. ಸರಿ, ನಿಮ್ಗೆ ಯಾಕೆ ಗಾಬರಿ? ಈಗ ಹೇಳಿ ಬ್ಯಾಕ್ ಹೇಳಿ. ನೋಡಿ, ಪ್ರಣಾಳಿಕೆ ಏನು ಹೇಳಿದೀವಿ, 200 ಯೂನಿಟ್ ತನಕ ಕೊಡ್ತೀವಿ ಅಂತ ಹೇಳಿದ್ದೀವಿ. ಅದ್ರ ಬಗ್ಗೆ ಅವರೈತೆ ಅದು ಕೊಡ್ತಾ ಇದ್ದೀವಿ. 1,64,00,000 ಫಲಾನುಭವಿಗಳಿಗೆ ಕೊಡ್ತಾ ಇದ್ದೀವಿ, ಅದು ಕುಟುಂಬದವರಿಗೆ. ಇವತ್ತು ಯಾರಾದರೂ ಅನರ್ಹರಿದ್ದರೆ ಮಾತ್ರ ಅದನ್ನು ಗೊತ್ತಾಗಬೇಕಲ್ಲ. ಎಷ್ಟೋ ಕಂಪ್ಲೇಂಟ್ಸ್ ಬರ್ತಾ ಇದೆ, ಅದರ ವಿಚಾರದಲ್ಲಿ ನಾವು ಡೀಟೇಲ್ಸ್ ತಗ್ತೀವಿ. 3 ವರ್ಷಗಳ ಬಳಿಕ ಅನರ್ಹರನ್ನ ಈಗ ಪಟ್ಟಿ ಮಾಡೋದಕ್ಕೆ ಕಾರಣ ನೋಡಿ, ನಿಮ್ಮನ್ನು ನೀವು ಈ ಥರದ ಪ್ರಶ್ನೆ ಕೇಳ್ಬಿಟ್ಟು ನಿಮಗೆ ಬೇರೆ ಕೆಲಸ ಇಲ್ವ ನನಗೆ? 3 ವರ್ಷ ನೋಡಿ, 3 ವರ್ಷ ಆಗಲಿ 2 ವರ್ಷ ಆಗಲಿ, ಅನರ್ಹರಿದ್ದರೆ ಅವ್ರನ್ನ ತೆಗೆಯುವಂಥ ಕೆಲಸ ಸರ್ಕಾರ. ಈಗ ನಮಗೆ ಕಂಪ್ಲೇಂಟ್ಸ್ ಬರ್ತಾ ಇದೆ, ಅನರ್ಹರಿದ್ದಾರೆ ಅಂದ್ಬಿಟ್ಟು. ಓಕೆ, ಥ್ಯಾಂಕ್ ಯು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.